ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ 16ನೇ ಕಂತು ಬಿಡುಗಡೆ ಆಗಿದೆಯಾ ಇಲ್ವಾ, ಮತ್ತು ಬಿಡುಗಡೆ ಆಗಿಲ್ವಾ ಅಂದರೆ ಯಾವಾಗ ಬಿಡುಗಡೆ ಆಗುತ್ತೆ, ಏನು ಇದ್ರ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಹೊಸ ಅಪ್ಡೇಟ್ ಬಂದಿದೆ ಗೃಹಲಕ್ಷ್ಮಿ 16ನೇ ಕಂತು ಬಗ್ಗೆ. ಕಂಪ್ಲೀಟ್ ಡೀಟೇಲ್ ಬೇಕು ಅಂದರೆ ಪೂರ್ತಿ ವಿಡಿಯೋ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ ನಿನ್ನೆ ನಾನೊಂದು ಲೈವ್ ಮಾಡಿದ್ದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಕೆಲವೊಂದು ಕಮೆಂಟ್ಗಳು, ಒಂದು 5-6 ಕಮೆಂಟ್ಗಳು ಬಂದಿತ್ತು. ಗೃಹಲಕ್ಷ್ಮಿ 16ನೇ ಕಂತು ನಮಗೆ 10 ಗಂಟೆಗೆ ಬಂದಿದೆ, ಆಮೇಲೆ ಗೃಹಲಕ್ಷ್ಮಿ 16-17ನೇ ಕಂತು ಬಂದಿದೆ, 4,000 ಬಂದಿದೆ, ಈ ರೀತಿ ಕಮೆಂಟ್ಗಳು ಬಂದಿತ್ತು. ಬಟ್ ಸಾಕಷ್ಟು ಜನ ಆ ಕಮೆಂಟ್ ಕೆಳಗಡೆ ಕೇಳ್ತಾ ಹೋದರೂ ಸಹ ಅವರು ಕರೆಕ್ಟಾಗಿ ರಿಪ್ಲೈನ ಮಾಡಿಲ್ಲ. ಆಮೇಲೆ ಲೈವ್ ಮಾಡಿದ ಮೇಲೂ ಕೂಡ ನಾನು ಸಾಕಷ್ಟು ಕಮೆಂಟ್ಗಳನ್ನು ಅಬ್ಸರ್ವ್ ನೋಡಿದಾಗ ಇನ್ನೂ ಕೂಡ ಗೃಹಲಕ್ಷ್ಮಿ 16ನೇ ಕಂತು ಬಿಡುಗಡೆ ಆಗಿಲ್ಲ, ಓಕೆನಾ. ಪಕ್ಕಾ ಕ್ಲಾರಿಟಿ ಇದೆ, ಯಾಕೆಂದರೆ ಎಲ್ಲವನ್ನ ಕೂಡ ಚೆಕ್ ಮಾಡಿ ಹೇಳ್ತಾ ಇದ್ದೀನಿ, ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಹಾಗಾದರೆ ಹೊಸ ಅಪ್ಡೇಟ್ ಏನು ಬಂದಿದೆ ಅಂತ ನೋಡೋದಕ್ಕೆ ಹೋದರೆ, ಈಗ ನ್ಯೂಸಲ್ಲಿ ಏನು ಅಪ್ಡೇಟ್ ಬಂದಿರುತ್ತೋ ಅದಕ್ಕೆ ಸಂಬಂಧಪಟ್ಟಾಗಿ ನಿಮಗೆ ವಿತ್ ಪ್ರೂಫ್ ನಾವು ವಿಡಿಯೋ ಮಾಡಿ ತಿಳಿಸ್ತೀವಿ, ಓಕೆನಾ. ಹಾಗಾಗಿ ನೀವಿಗೆ ಈಗ ಆ ಟೈಮಿಗೆ ಹಣ ಬರಲಿಲ್ಲ ಅಂದರೆ ಏನು ಸರ್, ನೀವು ಜನವರಿ 10ಕ್ಕೆ ಬಿಡುಗಡೆ ಆಗುತ್ತೆ, ಜನವರಿ 15ಕ್ಕೆ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರಿ, ಬಟ್ ಆದರೆ ಇನ್ನೂ ಕೂಡ ಹಣ ಬಂದಿಲ್ಲ. ಸದ್ಯಕ್ಕಿರುವ ಅಪ್ಡೇಟ್ಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಕೆಲವೊಮ್ಮೊಮ್ಮೆ ಸರ್ಕಾರದಿಂದ ಬಂದಿರತಕ್ಕಂಥ ಅಪ್ಡೇಟ್ಗಳು ಸಹ ಉಲ್ಟಾಪಲ್ಟಾ ಆಗ್ತವೆ, ಆ ಟೈಮಿಗೆ ಹಣ ಕೂಡ ಬಿಡುಗಡೆ ಆಗಲ್ಲ, ಓಕೆನಾ. ಹಾಗಾಗಿ ನಿಮಗೆ ಈಗ ಸದ್ಯಕ್ಕೇನು ಹೊಸ ಅಪ್ಡೇಟ್ ಬಂದಿದೆ, ಯಾವ ದಿನಾಂಕ ಫಿಕ್ಸ್ ಮಾಡಿದ್ದಾರೆ ಅಂತ ನೋಡೋದಕ್ಕೆ ಹೋದರೆ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ CS ಚಂದ್ರಭೂಪಾಲ್ ಅವರು ತಿಳಿಸಿದ್ದಾರೆ. ಅದೇ ವಿಡಿಯೋದ ಪ್ರೂಫ್ ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಸಂಕ್ರಾಂತಿ ಹಬ್ಬಕ್ಕೆ ಅಂದರೆ ಈಗ ಗೃಹಲಕ್ಷ್ಮಿ 16ನೇ ಕಂತಿನ ಪ್ರೋಸೆಸ್ ಎಲ್ಲ ಆಗೋಗಿದೆ, ಆರ್ಥಿಕ ಇಲಾಖೆಯಿಂದ ಹಣ ಬಿಡುಗಡೆ ಆಗಿದೆ. ಇನ್ನೇನು ಜನರ ಫಲಾನುಭವಿಗಳ ಖಾತೆಗೆ ಹಣ ಬಿಡುಗಡೆ ಆಗೋದು ಮಾತ್ರ ಬಾಕಿ ಇದೆ. ಇದೇ ಜನವರಿ 14ನೇ ತಾರೀಕು ಅಂದರೆ ಸಂಕ್ರಾಂತಿ ಹಬ್ಬಕ್ಕೆ ಗೃಹಲಕ್ಷ್ಮಿಯರಿಗೆ 16ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಏನು ಮಾಹಿತಿ ಬಂದಿದೆ ಅದು ನಿಮಗೆ ಫಾರ್ವರ್ಡ್ ಮಾಡ್ತಾ ಇರ್ತೀನಿ. ಇದುವರೆಗೂ ಕೂಡ ಹಣ ಬಿಡುಗಡೆ ಆಗಿಲ್ಲ, ಯಾರು ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ, ಓಕೆನಾ. ಹಾಗಾಗಿ ಮತ್ತೇನಾದರೂ ಹೊಸ ಮಾಹಿತಿಗಳು ಬಂದರೆ ನಮ್ಮ ಚಾನಲ್ನಲ್ಲಿ ಪಕ್ಕಾ ನಿಮಗೆ ಕ್ಲಾರಿಟಿ ವಿತ್ ಪ್ರೂಫ್ ತಿಳಿಸುವಂಥ ಕೆಲಸ ಮಾಡ್ತೀನಿ. ನಂದೊಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಯಾರ್ಯಾರು ಕಮೆಂಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನಿಮಗೇನಾದರೂ ಬಾಕಿ ಕಂತು ಬರೋದಿತ್ತಾ ನೋಡ್ಕೊಳ್ಳಿ. 13, 12 ಅಥವಾ 14ನೇ ಕಂತು ಬಾಕಿ ಇರೋದು ಒಟ್ಟಿಗೆ ಏನಾದರೂ ಬಿಡುಗಡೆ ಆಗಿದ್ದರೆ ಡೀಟೇಲ್ ಇನ್ಫಾರ್ಮೇಷನ್ ಹಾಕಿ. ನಿಮ್ಮ ಒಂದು ಕಮೆಂಟ್ಗಳನ್ನು ಕೂಡ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಯಾಕೆ ಅಂದರೆ ಕೆಲವೊಮ್ಮೊಮ್ಮೆ ಏನಾಗುತ್ತೆ ಅಂದರೆ, ಅವರಿಗೆ ಯಾವುದೋ ಒಂದು 2 ಕಂತು ಬಂದಿರಲ್ಲ, ಡೈರೆಕ್ಟ್ ನನಗೆ 16ನೇ ಕಂತೆ ಬಂದ್ಬಿಡ್ತು ಅಂತೇಳಿ ಕಮೆಂಟ್ ಮಾಡ್ತೀರಾ. ದಯವಿಟ್ಟು ಆ ರೀತಿ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಯಾವ ಕಂತು ಬಿಡುಗಡೆ ಆಗಿದೆ ಡೀಟೇಲ್ ಇನ್ಫಾರ್ಮೇಷನ್ ಹಾಕಿ. ನಿಮ್ಗೆ ಹಣ ಬಿಡುಗಡೆ ಆಗಿದ್ದು ನಮಗೆ ಕಳಿಸ್ಬೇಕು, ಸ್ಕ್ರೀನ್ಶಾಟನ್ನು ಮೆಸೇಜ್ ಕಳಿಸ್ಬೇಕು ಅಂದರೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕು ನಮ್ಮ ಯೂಟ್ಯೂಬ್ ಸೆಕ್ಷನ್ನ ಅಬೌಟ್ ಸೆಕ್ಷನಲ್ಲಿದೆ, ಅಲ್ಲಿ ಹೋಗಿ ನೀವು ಫಾಲೋ ಮಾಡಿಕೊಂಡು ಡೈರೆಕ್ಟ್ ಮೆಸೇಜನ್ನು ಸ್ಕ್ರೀನ್ಶಾಟ್ ಕಳಿಸಿ, ಓಕೆನಾ. ಆವಾಗ ನಾವು ಲೈವ್ ಪ್ರೂಫ್ದೊಂದಿಗೆ ಜನರಿಗೂ ಕೂಡ ಹೇಳ್ಬೋದು, ಈ ರೀತಿ ಬಿಡುಗಡೆ ಆಗಿದೆ, ಇಂಥ ದಿನಾಂಕಕ್ಕೆ ಇವ್ರಿಗೆ ಬಿಡುಗಡೆ ಆಗಿದೆ ಅಂತ ನಿಮ್ಮ ಮಾಹಿತಿ ಸಮೇತ, ಓಕೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.